ನಾನು ನೋಡ್ತಾ ಇದ್ದೀನಿ ನನ್ನ ಹತ್ರ ಈಗ ಬರ್ತೀಯಾ ಅಂತ. ಬರೋ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ. ಇಲ್ಲಪ್ಪ, ನಾನು ಬರಲ್ಲ. ನೀನು ಬರ್ದಿದ್ರೇನಂತೆ, ನಾನೇ ಅಲ್ಲಿ ಬರ್ತೀನಿ. ಕಾರ್ ರೆಡಿ ಆಗಿದೆ ಅನ್ಸುತ್ತೆ, ಹೋಗೋಣ. ರಾಧಿಕಾ, ಕಾರ್ ರೆಡಿ ಆದ್ರೆ ಮೆಕ್ಯಾನಿಕ್ ಕರೀತಾನೆ, ನೀನ್ ಮಾತು. ಏನ್ ಮಾತಾಡ್ಲಿ? ಅದೇ ನಮ್ಮ ಮಕ್ಕಳು, ಮನೆ, ಫ್ಯೂಚರ್. ಅದು ಸರ್, ಗಾಡಿ ರೆಡಿ. ನೋಡಿದ್ರ, ಮೆಕ್ಯಾನಿಕ್ ಕರೆಸಿದಾನೆ, ಕಾರ್ ರೆಡಿ ಆಗಿದೆ, ಬನ್ನಿ ಹೋಗೋಣ. ರಾಧಿಕಾ, ಇಲ್ಲೇ ಇರೋಣ. ಈ ಬಿಡಿ, ಬನ್ನಿ ಹೋಗೋಣ. ಅಮ್ಮ, ಅಳಿಯಂದ್ರು ಕೂಸು ಮನೆಗೆ ಬಂದು ತಲುಪಿದ್ರಾ? ಇಲ್ಲ, ಅವರಿನ್ನೂ ಬಂದಿಲ್ಲ. ನಿಮ್ಮಲ್ಲೇ ಇದ್ದಾರೇನೋ ಅಂತ ನಾನು ಫೋನ್ ಮಾಡಿದೆ. ಅಲ್ಲ, ಅವ್ರು ಬೆಳಗ್ಗೆನೇ ಹೊರಟ್ರಲ್ಲ. ಇಷ್ಟೊತ್ತು ಬಂದು ಮನೆಗೆ ತಲುಪಬೇಕಿತ್ತು. ಹಾ, ಇನ್ನೂ ಬಂದಿಲ್ಲ. ಇನ್ನೇನಿಗೆ ಬರ್ಬೋದು. ಬಂದ ತಕ್ಷಣ ನಾನು ನಿಮಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಆಯ್ತಮ್ಮ, ಸರಿ ಹೋಗು. ಏನಂತೀರಿ? ಇನ್ನೂ ಅವ್ರ ಮನೆಗೆ ಹೋಗಿಲ್ವಂತೆ. ಮನೆಗೆ ಬಂದ್ಮೇಲೆ ಫೋನ್ ಮಾಡಿಸ್ತೀನಿ ಅಂದ್ರು. ಯಾಕೆ ಹೀಗೆ ಮಾಡ್ತಾರೆ ಇವರು? ಅತ್ತೆ, ಏನಂತೆ? ಅವ್ರು ಅಲ್ಲಿಂದ ಬೆಳಿಗ್ಗೆನೆ ಹೊರಟ್ರಂತೆ ರುಕು. ಅವ್ರಿಲ್ಲ ಅವಾಗ್ಲೇ ಬಂದಿರ್ತಾರೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇವ್ರು ಎಲ್ಲಿ ಹೋದ್ರು ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದಕ್ಕೂ ಪೊಲೀಸ್ ಸ್ಟೇಷನ್ಗೆ ಒಂದ್ಸಲಿ ಫೋನ್ ಮಾಡ್ತೀನಿ. ಹಲೋ ಸರ್, ನಾನು ವಿವೇಕ್, ಧರ್ಮಾಧಿಕಾರಿಗಳ ಮನೆಯಿಂದ. ಓ, ನಮಸ್ಕಾರ, ಹೇಳಿ. ಅದು ಸರ್, ನನ್ನ ತಮ್ಮ ಮತ್ತೆ ಅವನ ಹೆಂಡತಿ ಬೆಳಗ್ಗೆ ಮದ್ರಾಪುರದಿಂದ ಹೊರಟಿದ್ದಾರೆ. ಆದರೆ ಅವ್ರು ಇನ್ನೂ ಮನೆಗೆ ಬಂದಿಲ್ಲ. ಫಸ್ಟ್ ಫೋನ್ ಮಾಡಿದಾಗ ರಿಂಗ್ ಆಗ್ತಿತ್ತು, ಯಾರೂ ಫೋನ್ ರಿಸೀವ್ ಮಾಡಲಿಲ್ಲ. ಆದರೆ ಈಗ ನೋಡಿದ್ರೆ ನಾಟ್ ರೀಚಬಲ್ ಅಂತ ಬರ್ತಿದೆ. ಓ, ಐ ಸಿ. ವೆಹಿಕಲ್ ಯಾವುದು ಸರ್? ಗಾಡಿ ಬಂದು ಪಜೇರೋ, ಡಾರ್ಕ್ ಗ್ರೀನ್ ಕಲರ್. ಅದರ ನಂಬರ್ ಬರ್ಕೊಳ್ಳಿ, ಹೇಳ್ತೀನಿ. ಬ್ಯಾಂಗ್ಳೂರ್ ಮೈಸೂರು ಹೈವೇನಲ್ಲಿ ಮಧ್ಯಾಹ್ನ ಒಂದು ಆಕ್ಸಿಡೆಂಟ್ ಆಗಿದೆ. ಪಾರ್ಟಿ ಯಾರು, ಕಾರ್ ನಂಬರ್ ಯಾವುದು ಅಂತ ಇನ್ನೂ ಏನೂ ಗೊತ್ತಾಗಿಲ್ಲ. ಯಾವುದಕ್ಕೂ ನಾನು ವಿಚಾರಿಸಿ ನಿಮಗೆ ಡೀಟೇಲ್ಸ್ ತಿಳಿಸ್ತೇನೆ. ಹೌದು ಸರ್, ಸರಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇನ್ಫಾರ್ಮ್ ಮಾಡಿ. ಓಕೆ. ಯಾಕೆ ವಿವೇಕ್, ಮುಖದಲ್ಲಿ ಗಾಬರಿ ತುಂಬಾ ಎದ್ದು ಕಾಣಿಸ್ತಾ ಇದೆ? ಅದು ಹೈವೇನಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿದೆಯಂತೆ. ವಿವೇಕ್,
ಏನ್ ಹೇಳ್ತಿದ್ಯೋ ನೀನು? ಅಜ್ಜಿ, ಗಾಡಿ ಯಾವುದು ಏನು ಎತ್ತ ಅಂತ ಇನ್ನೂ ಗೊತ್ತಾಗಿಲ್ವಂತೆ. ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ಗಾಬರಿ ಮಾಡ್ಕೋಬೇಡಿ. ಅಯ್ಯೋ ದೇವ್ರೆ, ಮೊದಲೇ ವಿಷು ಗ್ರಹಗತಿಗಳು ಸರಿಯಾಗಿಲ್ಲ. ಈಗ ನೋಡಿದ್ರೆ ಒಂದ್ರ ಮೇಲೆ ಒಂದು ಕೆಟ್ಟದಾಗ್ತಾನೆ ಇದೆ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ರುಕ್ಕು, ಈಗ ಏನಾಯ್ತು ಅಂತ ಹೇಳ್ತಾ ಇದೀಯಾ? ಅವ್ರ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು, ಆದ್ರೆ ವಿಶು ಕಾರಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಏನ್ ಹೇಳಿಲ್ವಲ್ಲ. ಅವ್ರಿಗೇನೂ ಆಗಿರೋದಿಲ್ಲ, ನೀನ್ ಸಮಾಧಾನ ಮಾಡ್ಕೊ. ರುಕ್ಕು, ಸಮಾಧಾನ ಮಾಡ್ಕೊ. ಆದ್ರೂ ನಮ್ಮೆಲ್ಲರ ಸಮಾಧಾನಕ್ಕೆ ನಾನೀಗ್ಲೇ ದೇವ್ರ ಮುಂದೆ ಒಂದ್ ತುಪ್ಪದ ದೀಪ ಹಚ್ಬಿಡ್ತೀನಿ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಬೆಳಗ್ಗೆ ಮನೆಗೆ ಬಿಟ್ಟು ಹೋಯ್ತು, ರಾತ್ರಿ ಆಯ್ತು, ಇನ್ನು ಮನೆಗೆ ಹೋಗಿಲ್ಲ ಅಂದ್ರೆ ಅರ್ಥ ಏನು? ಇವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಗೊತ್ತಿಲ್ಲ ರೀ, ಬೇರೆ ಎಲ್ಲೂ ಹೋಗೋ ಸುದ್ದಿನೂ ಹೇಳಲಿಲ್ಲ. ಹೌದೌದು, ಎಲ್ಲ ಹೇಳೇ ಹೋಗ್ತಾರ. ಹೇಗೂ ಮದುವೆ ಆಯ್ತಲ್ಲ, ಇನ್ ಸಾಕದವ್ರು ಹಂಗ ಯಾಕೆ ಅವಳಿಗೆ? ಅಮ್ಮ, ದಯವಿಟ್ಟು ಸುಮ್ಮನೆ ಮಾತನ್ನ ಎಲ್ಲೆಲ್ಗೋ ತಗೊಂಡು ಹೋಗೋದು ಬೇಡ. ಗಂಡ ಹೆಂಡತಿ ಎಲ್ಲೋ ಸುತ್ತಾಡಕ್ ಹೋಗಿರ್ಬೇಕು. ಮದ್ವೆಗ್ ಮುಂಚೆನೆ ಹೊಳೆ ಬೆಟ್ಟ ಅಂತ ತಿರ್ಗಾಡ್ತಾ ಇದ್ರು. ಈಗಂತೂ ಸ್ವತಂತ್ರನೇ ಸಿಕ್ಬಿಟ್ಟಿದೆಯಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ವಿಶ್ವ ರಾಧಿಕನ್ ಸ್ವಭಾವ ಅಂತದ್ದಲ್ಲ ಅತ್ತೆ. ಅವರಿಬ್ರು ಯಾವತ್ತೂ ಬೇಜವಾಬ್ದಾರಿಯಿಂದ ನಡ್ಕೊಳ್ಳಲ್ಲ. ಜವಾಬ್ದಾರಿ ಇದ್ದಿದ್ರೆ ಒಂದ್ ಫೋನ್ ಮಾಡ್ಬೋದಾಗಿತ್ತಲ್ಲ. ಮೂರೊತ್ತು ಫೋನ್ ನ ಕೈನಲ್ಲಿ ಇಟ್ಕೊಂಡು ತಿರುಗಾಡ್ತಾ ಇರ್ತಾರೆ. ಹೌದು, ಮೊಬೈಲ್ ಇಂದನಾದ್ರೂ ಒಂದು ಫೋನ್ ಮಾಡ್ಬೋದಾಗಿತ್ತಲ್ಲ. ಅಳಿ ಅಂದ್ರು ಅವ್ರ ಮನೆಗಾದ್ರೂ ಫೋನ್ ಮಾಡ್ಬೋದಾಗಿತ್ತು, ಅಥವಾ ನಮ್ಮನೆಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತು. ಯಾಕೆ ಹೇಳಲಿಲ್ಲ? ಈ ವಿಶಾಖ ಯಾಕೆ ನನಗೆ ಫೋನ್ ಮಾಡ್ತಾಳೆ? ಹಲೋ ಹಲೋ ರಮ್ಯಕ್ಕ, ನಾನು ವಿಶಾಖ ಮಾತಾಡ್ತಿರೋದು. ವಿಶಾಖ ಎಲ್ಲೇ ಇದೆಯಾ? ಬರ್ತೀನಿ ಅಂದೋಳು ಬರ್ಲೇ ಇಲ್ಲ. ಏನಾಯ್ತು? ಅದು ರಮ್ಯಕ್ಕ, ರಾಧಿಕಾ ಇಲ್ದೆ ಮನೇಲಿ ಅಮ್ಮ ಒಬ್ರೇ ಆಗ್ತಾರಲ್ವಾ, ಅದಕ್ಕೆ ಬರ್ಲಿಲ್ಲ. ಓಹೋ, ಮನೆಯವ್ರ ಬಗ್ಗೆ ಅಷ್ಟೊಂದು ಕಾಳಜಿ. ಪರವಾಗಿಲ್ಲ, ವಿಶಾಖನೂ ಬದಲಾಗಿದ್ದಾಳೆ ಅಂತಾಯ್ತು. ರಮ್ಯಕ್ಕ, ರಾಧಿಕಾ ಫೋನ್ ಮಾಡಿದ್ಲು ಸಂಜೆ 7 ಗಂಟೆ ಅಷ್ಟೊತ್ತಿಗೆ. ಅದು ಮನೆಗೆ ಬರೋದು ತಡವಾಗುತ್ತಂತೆ, ಅದನ್ನ ತಿಳಿಸೋಣ ಅಂತ ಫೋನ್ ಮಾಡಿದೆ. ಏನು, ರಾಧಿಕಾ ಫೋನ್ ಮಾಡಿದ್ಲಾ 7 ಗಂಟೆಗ? ವೆರಿ ಫನಿ.
ನಾವೆಲ್ಲ ಇಲ್ಲಿ ಅವಳಿಗೋಸ್ಕರ ಕಾಯ್ತಾ ಇದೀವಿ. ಅವಳು ಇಲ್ಲಿಗೆ ಯಾಕೆ ಫೋನ್ ಮಾಡ್ಲಿಲ್ಲ? ಏನಪ್ಪ ಗೊತ್ತಿಲ್ಲ, ನಿಮಗ್ ವಿಷಯ ತಿಳಿಸು ಅನ್ಲೋ, ಅದಕ್ಕೆ ಹೇಳ್ದೆ. ಓಕೆ ರಮ್ಯಕ್ಕ, ಬಾಯ್. ಅತ್ತೆ, ರಾಧಿಕನೇ ವಿಶಾಖಂಗ್ ಫೋನ್ ಮಾಡಿ ಬರೋದು ಸ್ವಲ್ಪ ಲೇಟ್ ಆಗತ್ತೆ ಅಂತ ಹೇಳಿದಾಳೆ. ಅವಳಿಗೆ ಇಲ್ಲಿಗೆ ಫೋನ್ ಮಾಡೋಕೆ ಏನಾಗಿತ್ತು? ಇಲ್ಲಿರೋರೆಲ್ಲ ಮನುಷ್ಯರಲ್ವಾ? ಇಲ್ಲಿಗೆ ಫೋನ್ ಮಾಡಿದ್ರೆ ನೀವೆಲ್ಲ ಬೈತೀರೋ ಅನ್ನೋ ಭಯ ಇರಬೇಕು, ಅದಕ್ಕೆ ತವ್ರ ಮನೆಗೆ ಫೋನ್ ಮಾಡಿ ಹೇಳಿದಾಳೆ. ಇಬ್ರಿಗೂ ಜವಾಬ್ದಾರಿ ಇಲ್ಲ. ಹಾಯ್, ಏನಿದೆ ಅಲಂಕಾರ? ನಮ್ಮನೇನ ಅಂತ ನನಗೆ ಅನುಮಾನ ಬರ್ತಾ ಇದೆ. ನಿನ್ನಮ್ಮ ಇನ್ನೂ ಜೀವಂತವಾಗಿದ್ದಾಳೆ ಅನ್ನೋದು ನೆನಪಿದ್ಯಾ ನಿನಗೆ? ನಿಮಗೋಸ್ಕರ ಅಂತ ವಿವೇಕ್ ಇವತ್ತು ಗೆಟ್ ಟುಗೆದರ್ ಅರೇಂಜ್ ಮಾಡಿದ್ದ. ಎಲ್ಲ ಗೆಸ್ಟು ನಿಮ್ಮಿಬ್ರಿಗೋಸ್ಕರ ಕಾದು ಕಾದು ಇಷ್ಟು ತನಕ ಇದ್ರು, ಈಗ ಹೊರಟೋದ್ರು. ನಿಮ್ಮ ಅಪ್ಪನ ಮನೆಗೆ ಫೋನ್ ಮಾಡಿ ಹೇಳೋಕ್ಕಾಗತ್ತೆ? ಇಲ್ಲಿಗೆ ಫೋನ್ ಮಾಡಕ್ ಆಗಲ್ಲ ಅಲ್ಲ? ಎಲ್ರ ಎದುರುಗಡೆ ನಮ್ಮ ಮನೆ ಮಾನ ಮರ್ಯಾದೆ ಹೊರಟೋಯ್ತು. ಹೆಂಡ್ರೆಲ್ಲ ನಮ್ಮನ್ನ ಆಡ್ಕೊಳ್ಳೋ ಹಾಗಾಯ್ತು. ರುಕ್ಕು, ಒಂದ್ ನಿಮಿಷ ತಾಳ್ಮೆ ಕಳ್ಕೋಬೇಡ. ವಿಶು, ರಾಧಿಕಾ, ನೀವಿಬ್ರು ರೂಮ್ ಹೋಗಿ ಫ್ರೆಶ್ ಆಗ್ಬಿಟ್ಟು ಬನ್ನಿ. ಸಂಪೂರ್ಣ ಬದಲಾಗ್ಬಿಟ್ಟಿದ್ದಾರೆ. ನಾನು ಹೆತ್ತ ಮಗ ಅಲ್ಲ ಅನ್ನಿಸ್ತಾ ಇದೆ. पिक्चर अभी बाकी है.
ಮಾತಾಡೋ ಮೂಡಿಲ್ಲ. ಅತ್ತೆ ಅದೇನಾಯ್ತು ಅಂದ್ರೆ ಮಾತಾಡ್ಬೇಡ ನೀನು. ನಿನ್ ಹತ್ರ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಒಂಟಿಯಾಗಿ ಬಿಟ್ಬಿಡು. ದಯವಿಟ್ಟು ಕ್ಷಮಿಸಿ ಅತ್ತೆ. ಏನ್ ಕ್ಷಮಿಸೋದು? ನಿನ್ನಿಂದಾಗಿ ನಮ್ಮ ವಿಷು ಸಂಪೂರ್ಣ ಬದಲಾಗ್ಬಿಟ್ಟಿದ್ದಾನೆ. ನಿನ್ನ ಬಿಟ್ರೆ ಅವನು ಬೇರೆ ಯಾವ ಪ್ರಪಂಚನೇ ಇಲ್ಲ. ನೀನೇ ಅವನ್ ಸರ್ವಸ್ವ ಆಗೋಗಿದ್ಯಾ. ನಾವ್ಯಾರು ಬೇಡ ಅವನಿಗೆ. ನಾನು ಹೆತ್ತ ಮಗ, ನಾನ್ ಬೆಳೆಸಿದ ಮಗ, ಅವನು ಅಲ್ಲವೇ ಅಲ್ಲ ಅನ್ನೋ ಹಾಗಾಗಿದೆ. ಯಾವಾಗ್ಲೂ ನೀನ್ ಹಿಂದೆ ಸುತ್ತೋದ್ ಬಿಟ್ರೆ ಅವನು ಬೇರೆ ಕೆಲ್ಸಾನೇ ಇಲ್ಲ. ನಿನ್ನಿಂದ ಅವ್ರಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಇಲ್ಲ ಅತ್ತೆ, ಅವ್ರು ಬದಲಾಗಿಲ್ಲ. ನಿಮ್ಮ ಮೇಲಿನ ಪ್ರೀತಿ ಹಾಗೆ ಇದೆ, ಕಮ್ಮಿ ಆಗಿಲ್ಲ. ಅದನ್ನ ನೀನ್ ನನ್ಗೆ ಹೇಳ್ಬೇಕಾಗಿಲ್ಲ. ನಾನು ಅವನ್ನ 28 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಅತ್ತೆ, ಬೇಗ ಮನೆಗ್ ಬರ್ಬೇಕು ಅಂತಾನೆ ಅನ್ಕೊಂಡಿದ್ವಿ. ಆದ್ರೆ ದಾರಿನಲ್ಲಿ ಕಾರ್ ಕೆಟ್ಟು ಹೋಯ್ತು. ಅದನ್ನ ಸರಿ ಮಾಡಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ನಿನ್ನ ಕಟ್ಕೊಂಡ್ಮೇಲೆ ಯಾವ ತಾನೇ ಒಳ್ಳೇದಾಗಿದೆ ಹೇಳು? ದಿನಾನೇ ಮನೆಗ್ ಬೆಂಕಿ ಬಿತ್ತು. ಈಗ ಕಾರ್ ಕೆಟ್ಟು ಹೋಯ್ತು. ಅಯ್ಯೋ ದೇವ್ರೆ, ಇನ್ನು ಏನೇನು ಅನಾಹುತ ಆಗುತ್ತೋ ಏನೋ. ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ತಾಯಿ, ನನ್ ಮಗನ ಜೀವನನ ಹಾಳು ಮಾಡ್ಬೇಡ. ಇಷ್ಟು ದಿನ ನಿನ್ನಿಂದ ಅವ್ನು ಕಷ್ಟಪಟ್ಟಿರೋದೇ ಸಾಕು. ಅತ್ತೆ, ಇವತ್ತಾಗಿದ್ರಲ್ಲಿ ನಂದೇನು ತಪ್ಪಿಲ್ಲ. ಓಹೋ, ಹೌದಾ? ಅಪ್ಪನ ಮನೆಗೆ ಫೋನ್ ಮಾಡಿ ಬರೋ ತಡ ಆಗತ್ತೆ ಅಂತ ಹೇಳೋಕ್ಕಾಗತ್ತೆ? ಇಲ್ಲಿ ಫೋನ್ ಮಾಡಕ್ಕೆ ಏನಾಗಿತ್ತು? ಇಲ್ಲಿಗೂ ಫೋನ್ ಮಾಡಿದ್ರು ಅತ್ತೆ, ಆದ್ರೆ ಫೋನ್ ಹೋಗ್ಲಿಲ್ಲ. ಕೊನೆಗೆ ಮೊಬೈಲ್ ನಲ್ಲಿ ಬ್ಯಾಟ್ರಿ ಇರ್ಲಿಲ್ಲ. ಹೌದು, ಅಪ್ಪನ ಮನೆಗೆ ಫೋನ್ ಮಾಡಕ್ ಮಾತ್ರ ಬ್ಯಾಟ್ರಿ ಇರತ್ತೆ. ಅತ್ತೆ ಮನೆಗೆ ಫೋನ್ ಮಾಡಕ್ಕೆ ಬ್ಯಾಟ್ರಿ ಇರಲ್ಲ ಅಲ್ವಾ? ಹಾಗಲ್ಲ ಅತ್ತೆ. ಜಾಸ್ತಿ ಮಾತಾಡ್ಬೇಡ, ಇರಿಟೇಟ್ ಆಗ್ತಾ ಇದೆ. ಹೋಗಿಲ್ಲಿಂದ. ಅತ್ತೆ, ನೀವ್ ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಸರಿನೋ ತಪ್ಪೋ ಅದನ್ನ ನೀನ್ ಹೇಳೋದ್ ಬೇಕಾಗಿಲ್ಲ. ಹೋಗು ಇಲ್ಲಿಂದ ಅಂತ ಹೇಳಿದ್ನಲ್ಲ.